Welcome to JDK Institution. In this video, we are going to learn how to plot graphs. Laboratory curriculum nalli bahala important part idu. ತುಂಬಾನೇ ಫಂಡಮೆಂಟಲ್ ವಿಷಯ, ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೇಕ್ ವೆರಿ ಬ್ಲಂಡರ್ಸ್ ವೈಲ್ ಪ್ಲಾಟಿಂಗ್ ಗ್ರಾಫ್ಸ್. ಹಿಯರ್ ವಿ ಹ್ಯಾವ್ ಡೇಟಾ ಫ್ರಮ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಎಕ್ಸ್ಪೆರಿಮೆಂಟ್. ಇಲ್ಲಿ ನಾವು ಪ್ಲಾಟ್ ಮಾಡ್ತಿರುವಂಥದ್ದು ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್, ವಿಚ್ ಮೀನ್ಸ್ ವೈ ಆಕ್ಸಿಸ್ನಲ್ಲಿ ಕರೆಂಟ್ ತಗೊಳ್ತಿದ್ದೀವಿ, ಎಕ್ಸ್ ಆಕ್ಸಿಸ್ನಲ್ಲಿ ವೋಲ್ಟೇಜ್ ತಗೊಳ್ತಿದ್ದೀವಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಆಕ್ಚುಲಿ ಬೇಸ್ಡ್ ಆನ್ ಓಮ್ಸ್ ಲಾ, V is equal to IR. So y axis ನಲ್ಲಿ ಕರೆಂಟ್ ತಗೊಳ್ತಿರೋದ್ರಿಂದ the equation is of the form we are dealing with is I is equal to sigma V. ಯಾವ ಫಾರ್ಮ್ ಅಲ್ಲಿ ಇದೆ ಈ ಈಕ್ವೇಶನ್? y is equal to mx. y is equal to mx ಅಂದ್ರೆ what is the nature of the graph? Of course, straight line passing through the origin. ಸೊ ಈ ಗ್ರಾಫ್ನ ಪ್ಲಾಟ್ ಮಾಡಬೇಕಾದ್ರೆ ನೀವು ಹಾಕುವಂಥ ಕರ್ವ್, ಗ್ರಾಫ್ನಲ್ಲಿ ಹಾಕುವಂಥ ಲೈನ್ ಆರಿಜಿನ್ ಮೂಲಕನೇ ಬರಬೇಕು. ಗ್ರಾಫ್ ಪ್ಲಾಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ you have to look at so many fundamental things. ಒಂದು, you have to name axis. X axis ನಲ್ಲಿ ಏನು ತಗೊಳ್ತಿದ್ದೀರಾ, y axis ನಲ್ಲಿ ಏನು ತಗೊಳ್ತಿದ್ದೀರಾ, you have to name it. In this experiment, in this graph, we are actually considering voltage along x axis and current along y axis. And before starting, based upon the values that you got in your experiment, based upon the data, you have to take scale. ಈ ಸ್ಕೇಲ್ ಡಿಫೈನ್ ಮಾಡ್ದಲೆ ಪ್ಲಾಟಿಂಗ್ನ ಯಾವತ್ತು ಶುರು ಮಾಡಬಾರ್ದು. ಸೊ ರಿಮೆಂಬರ್, ಎಕ್ಸ್ ಆಕ್ಸಿಸ್ನಲ್ಲಿ ಆ್ಯಂಡ್ ದಿಸ್ ಫ್ರಮ್ 0 to 0.5 ಏನು ಬರ್ತಿದ್ದೀನಲ್ಲ, ದ ಲೆಂತ್ ಆಫ್ ದಟ್ ಬಾಕ್ಸ್ ಈಸ್ ಆ್ಯಕ್ಚುಲಿ 1 centimeter. ಫಾರ್ ಈಚ್ ಸೆಂಟಿಮೀಟರ್, ಫಾರ್ ಈಚ್ 1 centimeter ಎಷ್ಟು ವ್ಯಾಲ್ಯೂಸ್ನ ನೀವು ತೊಗೊಂಡಿದ್ದೀರಾ, ಯು ಹ್ಯಾವ್ ಟು ಮೆನ್ಷನ್ ದ ಸ್ಕೇಲ್. ನಮ್ಮ ಎಕ್ಸ್ಪೆರಿಮೆಂಟ್ನಲ್ಲಿ ನಮಗೆ ಈ ಥರ ಬಂದಿದೆ ವ್ಯಾಲ್ಯೂಸ್. ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇಸ್ ಆ್ಯಕ್ಚುಲಿ ವಿ ಗಾಟ್ 0.5. ಆಫ್ಟರ್ ಎವರಿ ಟ್ರಯಲ್ ವೋಲ್ಟೇಜ್ ಸ್ಟೆಪ್ಸ್ ಅಪ್ ಬೈ 0.5 volts, 0.5 units. ಸೊ ಹಂಗಾಗಿ ಎಕ್ಸ್ ಆಕ್ಸಿಸ್ನಲ್ಲಿ ಯಾವ ಥರ ಸ್ಕೇಲ್ ತೊಗೊಂಡಿದ್ದೀವಿ, 1 centimeter ಈಕ್ವಲ್ಸ್ 0.5 volts ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಅಲಾಂಗ್ ವೈ ಆಕ್ಸಿಸ್ ಕರೆಂಟ್ಗೆ ಯಾವ ಥರ ಸ್ಕೇಲ್ ಸೆಟ್ ಮಾಡಿದ್ದೀವಿ. ಸೊ ಆಫ್ಟರ್ ಎವರಿ ಟ್ರಯಲ್ ಅವರ್ ಕರೆಂಟ್ ಸ್ಟೆಪ್ಸ್ ಅಪ್ ಬೈ 0.1 units. ಸೊ ವೈ ಆಕ್ಸಿಸ್ನಲ್ಲಿ ವಿ ಹ್ಯಾವ್ ಟೇಕನ್ 1 centimeter. ಫಾರ್ ಎವರಿ 1 centimeter ವಿ ಹ್ಯಾವ್ ಟೇಕನ್ 0.1 milliampere. ಸ್ಕೇಲ್ನ ಬರ್ಕೊಂಡಾದ್ಮೇಲೆ, ಆಕ್ಸಿಸ್ನ ನೇಮ್ ಮಾಡಾದ್ಮೇಲೆ, ನೇಚರ್ ಆಫ್ ದ ಗ್ರಾಫ್ ತಿಳ್ಕೊಂಡಾದ್ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಪ್ಲಾಟಿಂಗ್ ಗ್ರಾಫ್ಸ್. ಓಕೆ, ಫಸ್ಟ್ ವ್ಯಾಲ್ಯೂ 0,0, ಇಟ್ ಈಸ್ ಆಫ್ ಕೋರ್ಸ್ ಅಟ್ ಆರಿಜಿನ್. ದ ಸೆಕೆಂಡ್ 0.5, 0.1, ಇಟ್ ಕಮ್ಸ್ ಹಿಯರ್. ದ ಥರ್ಡ್ ವ್ಯಾಲ್ಯೂ 1.0, 0.2, 1.0, 0.2, here it comes. And fourth value 1.5, 0.3, 1.2, 0.4, 2.0, 0.4, 2.5, 0.5. And another very important thing you have to note down is the size of points you are plotting. It should be small. ಪೆನ್ಸಿಲ್ನ ಶಾರ್ಪೇ ಮಾಡಿರೋದಿಲ್ಲ, ನಿಬ್ಬು ತುಂಬ ದಪ್ಪ ಇರುತ್ತೆ. ಪಾಯಿಂಟ್ಸ್ ಹಾಕಬೇಕಾದ್ರೆ ಈ ರೀತಿ ಇಷ್ಟು ದಪ್ಪ ಹಾಕೋದು, ಇಷ್ಟು ದಪ್ಪ ಹಾಕೋದು, ದೀಸ್ ಕೈಂಡ್ ಆಫ್ ಮಿಸ್ಟೇಕ್ಸ್ ಯು ಶುಡ್ ನಾಟ್ ಡೂ. ದ ಪಾಯಿಂಟ್ಸ್, ದ ಸೈಜ್ ಆಫ್ ದ ಪಾಯಿಂಟ್ಸ್ ಶುಡ್ ಬಿ ಸ್ಮಾಲ್ ಎನಫ್. ಹಾಗಂತ ಹೇಳಿ ತುಂಬ ಚಿಕ್ಕದಾಗಿ ಈ ರೀತಿ ಇಡೋದು, ನೋ. ದೆನ್ ಯು ಹ್ಯಾವ್ ಟು ಜಾಯಿನ್ ದೀಸ್ ಪಾಯಿಂಟ್ಸ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, the curve need not to cross the point. Your curve, even if it is tangential to the point, that is enough. Free hand alli ನೀವು ಹಾಕಬೇಡಿ. You have to write the line using scale. ಈ ರೀತಿ, this is perfect straight line. ನಮ್ಮ ಗ್ರಾಫ್, ಈ ನೇಚರ್ ಆಫ್ ದ ಗ್ರಾಫ್ ಈ ಈಕ್ವೇಷನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಕರ್ವ್ ಸಿಕ್ಕಿದೆ. ಸೊ ಲೆಟ್ಸ್ ಫೈಂಡ್ ದ ಸ್ಲೋಪ್ ಆಫ್ ದಿಸ್ ಕರ್ವ್. ಎನಿವೇರ್ ಆನ್ ದ ಕರ್ವ್. ಹಾಗಂತ ಹೇಳಿ ತೀರಾ ಆರಿಜಿನ್ ಹತ್ರ ಅಥವಾ ತೀರಾ ಎಂಡಿಂಗಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಮಿಡಲಿಂದ ಪಿಕ್ ಮಾಡಿ ಒಂದು ಟ್ರಯಾಂಗಲ್ ಹಾಕೊಳ್ಳಿ ಈ ರೀತಿ. ಆ್ಯಂಡ್ ಲೆಟ್ ಮೀ ನೇಮ್ ದಿಸ್ ಸೈಡ್ A, B, C. ಸ್ಲೋಪ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸ್ಲೋಪ್ ಅಂದರೆ ಏನು? ಯೂಶಲಿ ನಿಮಗೆ ಗೊತ್ತಿರುತ್ತೆ, y2 - y1 ಡಿವೈಡೆಡ್ ಬೈ x2 - x1, ವಿಚ್ ಮೀನ್ಸ್ ವೇರಿಯೇಷನ್ ಅಲಾಂಗ್ y ಆಕ್ಸಿಸ್ ಡಿವೈಡೆಡ್ ಬೈ ವೇರಿಯೇಷನ್ ಅಲಾಂಗ್ x ಆಕ್ಸಿಸ್. ಈಗ ಈ ಟ್ರಯಾಂಗಲ್ನಲ್ಲಿ ಫಸ್ಟ್ ನ್ಯೂಮರೇಟರ್ನಲ್ಲಿ ಅಲಾಂಗ್ ವೈ ಆಕ್ಸಿಸ್, ಪ್ಯಾರಲಲ್ ಟು ವೈ ಆಕ್ಸಿಸ್ ಇರುವಂಥ ಸೈಡ್ ಯಾವುದು? AB. ಸೊ ವಾಟ್ ಇಸ್ ದ ಲೆಂತ್ ಆಫ್ AB? ನಮ್ಮ ಗ್ರಾಫಿನ ಪ್ರಕಾರ ದ ಲೆಂತ್ ಆಫ್ AB ಆ್ಯಕ್ಚುಲಿ ವಿ ಗಾಟ್ 1 centimeter. ಸೊ ಲೆಟ್ ಮಿ ರೈಟ್ 1 centimeter ಮಲ್ಟಿಪ್ಲೈಡ್ ಬೈ
ಈ ವೈ ಆಕ್ಸಿಸ್ ಸ್ಕೇಲ್ ಏನಿರುತ್ತಲ್ಲ ಅದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಇಟ್ ಈಸ್ 0.1 ಮಿಲಿ ಆಂಪಿಯರ್ ಡಿವೈಡೆಡ್ ಬೈ ನಾವು ಈಗ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥ ಸೈಟ್ ಯಾವುದು? ಬಿ ಸಿ. ಸೊ ವಾಟ್ ಇಸ್ ದ ಲೆಂತ್ ಆಫ್ ಬಿ ಸಿ? ಲೆಂತ್ ಆಫ್ ಬಿ ಸಿ ಕೂಡ ನಮ್ಮ ಗ್ರಾಫ್ನಲ್ಲಿ 1 ಸೆಂಟಿಮೀಟರ್ ಇದೆ. ಸೊ 1 ಮಲ್ಟಿಪ್ಲೈಡ್ ಬೈ ವಾಟ್ಸ್ ದ ಸ್ಕೇಲ್ ಅಲಾಂಗ್ ಎಕ್ಸ್ ಆಕ್ಸಿಸ್? 0.5 volts. Please multiply this, which equals to, so 0.1 divided by 0.5 ನಮಗೆ 1 divided by 5 ಸಿಗುತ್ತೆ. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ 1 divided by 5? 1 divided by 5 equals to 0.2. ಸ್ಲೋಪಿಗೆ ಯೂನಿಟ್ಸ್ ಇರುತ್ತಾ? ಅಫ್ಕೋರ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ನ್ಯೂಮರೇಟರ್ನಲ್ಲಿ ಏನು ತಗೊಳ್ತಿದ್ದೀವಿ? ಎ ಬಿ, ದ ಲೆಂತ್ ಆಫ್ ಎ ಬಿ ಪ್ಯಾರಲಲ್ ಟು ವೈ ಆಕ್ಸಿಸ್. ವೈ ಆಕ್ಸಿಸ್ನಲ್ಲಿ ಏನಿದೆ? ಕರೆಂಟ್ ಇದೆ, ಮಿಲಿ ಆಂಪಿಯರ್ಸ್. ಡಿನಾಮಿನೇಟರ್ ಏನಿದೆ? ವೋಲ್ಟೇಜ್ ಇದೆ, ವೋಲ್ಟ್ಸ್. ಸೊ ಯೂನಿಟ್ ಈಸ್ ಆಕ್ಚುಲಿ ಮಿಲಿ ಆಂಪಿಯರ್ ಪರ್ ವೋಲ್ಟ್ಸ್, ವಿಚ್ ಆಕ್ಚುಲಿ ಈಕ್ವಲ್ಸ್ ಟು 0.2 ಮಿಲಿ ಅಂದರೆ ಎಷ್ಟು? 10⁻³ ಆಂಪಿಯರ್ ಪರ್ ವೋಲ್ಟ್ಸ್. ಈ ಸ್ಲೋಪ್ ನಮಗೆ ಏನು ಕೊಡುತ್ತೆ ಈ ಗ್ರಾಫ್ನಲ್ಲಿ? ಯು ಕ್ಯಾನ್ ಲುಕ್ ಅಟ್ ದಿಸ್. y is equal to mx, i is equal to ಸಿಗ್ಮಾ ವಿ. ಸಿಗ್ಮಾ ಸ್ಲೋಪ್ ಜಾಗದಲ್ಲಿ ಅಂದರೆ ಎಂ ಜಾಗದಲ್ಲಿ ಏನಿದೆ? ಸಿಗ್ಮಾ ಇದೆ. ಸಿಗ್ಮಾ ಅಂದರೆ ಏನು? ಕಂಡಕ್ಟೆನ್ಸ್. ಸೊ ನಮಗೆ ಸ್ಲೋಪಿಂದ ಸಿಗುವಂಥದ್ದೇನು? ಕಂಡಕ್ಟೆನ್ಸ್. ದಿಸ್ ಕಂಡಕ್ಟೆನ್ಸ್ ಈಸ್ ಆಕ್ಚುಲಿ ಈಕ್ವಲ್ಸ್ ಟು ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ 1 divided by r. ಇಫ್ ಯು ವಾಂಟ್ ರೆಸಿಸ್ಟೆನ್ಸ್, ಯು ಹ್ಯಾವ್ ಟು ಟೇಕ್ ರೆಸಿಪ್ರೋಕಲ್ ಆಫ್ ಯುವರ್ ಸ್ಲೋಪ್, r is equal to 1 divided by m. ಇದಾದಮೇಲೆ ಫರ್ದರ್ ಕ್ಯಾಲ್ಕುಲೇಷನ್ ಏನಿದೆ ನಿಮ್ಮ ಎಕ್ಸ್ಪೆರಿಮೆಂಟಲ್ಲಿ, ಯು ಕ್ಯಾನ್ ಕಂಟಿನ್ಯೂ. ಬೈ ದಿಸ್ ಗ್ರಾಫ್ ಯು ಕ್ಯಾನ್ ಆಕ್ಚುಲಿ ಒಬ್ಟೈನ್ ರೆಸಿಸ್ಟೆನ್ಸ್. ಯು ಕರಿಕ್ಯುಲಮ್ ರಿಲೇಟೆಡ್ ಬೋರ್ಡ್ ಎಕ್ಸಾಮಿನೇಷನ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ಬೋದು, ಫಿಸಿಕ್ಸ್ ಲ್ಯಾಬೊರೇಟರಿಗೆ ಸಂಬಂಧಪಟ್ಟದಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲಿಂಕ್ ಈಸ್ ಗಿವನ್ ಇನ್ ಬಿಲೋ ಡಿಸ್ಕ್ರಿಪ್ಷನ್. ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರತಿದಿನ ಡೈಲಿ ಪ್ರಾಕ್ಟೀಸ್ಗೆ ಅಂತ ಹೇಳಿ MCQsನ ಅಪ್ಲೋಡ್ ಮಾಡ್ತಿದ್ದೀವಿ. ಪ್ಲೀಸ್ ಜಾಯಿನ್. ಥ್ಯಾಂಕ್ ಯು.